24 ಮಾಡಲು ಸಿಂಗಲ್ ಓನರ್ ಸರ್ ಇದು 60,000 ಕಿಲೋಮೀಟರ್ ಓಡಿದೆ 22 ಮಾಡಲು ಸಿಂಗಲ್ ಓನರ್ ಸರ್ ಎಲ್ಲ ವ್ಯಾಲಿಡ್ ಪೇಪರ್ ರನ್ನಿಂಗ್ ಇದೆ ಸಿಂಗಲ್ ಓನರ್ ಚೆನ್ನಾಗಿದೆ ಇಂಟೀರಿಯರ್ ನೋಡಿ 2019 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಹಳ ಕ್ಲಾಸ್ ಆಗಿದೆ ಚೆನ್ನಾಗಿದೆ ಸರ್ ಇದು ಡೀಟೇಲ್ಸ್ ಸರ್ ಇದು 23 ಮಾಡಲು ಸಿಂಗಲ್ ಓನರ್ ಸರ್ ಇದು 60,000 ಡ್ರೈವಿಂಗ್ ಕಿಲೋಮೀಟರ್ ಓಡಿದೆ ಸರ್ ಇದು ZXi 24 ಮಾಡಲ್ ಸರ್ ಸಿಂಗಲ್ ಓನರ್ ZXi ಟಾಪ್ ಎಂಡ್ ಸರ್ 24 CNG ವಿತ್ ಪೆಟ್ರೋಲ್ ಇದು ಒಂದು 7,85,000 ಹೇಳ್ತಾ ಇದೀವಿ ಒಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ನಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಮತ್ತೊಂದು 7 ಸೀಟರ್ ಅಲ್ಲಿ ಮಾರುತಿ ಹರ್ಟಿಗಾ ಸಿಗ್ತಾ ಇದೆ ಸರ್ ಇದು ಡೀಟೇಲ್ಸ್ ಸರ್ ಇದು 22 ಮಾಡಲ್ ಸಿಂಗಲ್ ಓನರ್ ಸರ್ ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಏನ್ ನೀವು ಬರೀ ವೈಟ್ ಗಾಡಿಗಳು ಶೋರೂಮ್ ವಿಡಿಯೋನೇ ಮಾಡ್ತೀರಾ ನಾವು ಸ್ವಲ್ಪ ಚಾಲಕರು ನಾವು ಸ್ವಲ್ಪ ಡ್ರೈವರ್ಗಳು ನಮಗೆ ಯೆಲ್ಲೋ ಬೋರ್ಡ್ ಗಾಡಿಗಳದ್ದು ವಿಡಿಯೋ ಮಾಡಿ ಲೋ ಬಜೆಟ್ ಅಲ್ಲಿ ಗಾಡಿಗಳು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಕಾಮೆಂಟ್ಸ್ ಆಗ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ ಅದು ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಕಬ್ಬಾಳಮ್ಮ ಕಾರ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗಾಡಿದು ಮಾಹಿತಿನ ತಿಳ್ಕೊಳ್ಳೋಣ ನೀವೇನಾದ್ರೂ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ನಾನು ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊತೀನಿ ಲೊಕೇಶನ್ ಎಲ್ಲಿ ಬರುತ್ತೆ ಹಾಗೆ ಯಾವ ರೀತಿ ಮಾಡಲು ಗಾಡಿಗಳಿದೆ ಹಾಗೆ ಎಷ್ಟು ಪ್ರೈಸ್ ಇದೆ ಎಲ್ಲಾನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಸರ್ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬದ್ರಿನಾಥ್ ಅಂತ ಹೇಳ್ಬಿಟ್ಟು ಡ್ರೈವರ್ಗಳಿಗೆ ಮತ್ತೆ ನಾವು ಒಂದು 1.5 ಲಕ್ಷ ಇದ್ದ 2 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಕೊಟ್ಟರು ಶೂರಿಟಿ ಸ್ವಂತ ಮನೆ ಶೂರಿಟಿ ಇಲ್ಲ ಅಂದ್ರೂ ಅದರ್ಸ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಲೋನು ಇಲ್ಲಿದ್ರೆ ಸ್ವಂತ ಮನೆ ಕೇಳ್ತೀವಿ ಹೊರಗಡೆ ಇದ್ರೆ ಸ್ವಂತ ಮನೆ ಏನು ಕೇಳಲ್ಲ ಬಟ್ ನಮ್ದು 8 ವರ್ಷದಿಂದ ಇದೇ ಬಿಸ್ನೆಸ್ ನಾವು ಮಾಡ್ತಾ ಇರೋದು ಬಟ್ ಏನ್ ಸಮಸ್ಯೆ ಇಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮಗೂ ಕಸ್ಟಮರ್ ಬರ್ತಾ ಇದಾರೆ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ಮುಂಚೆ ಕಡಿಮೆ ಗಾಡಿ ಇದ್ವು ಇವಾಗ ಜಾಸ್ತಿ ಸ್ಟಾರ್ಟ್ ಮಾಡಿದೀವಿ ಮುಂಚೆ ಒಂದು 20 ಗಾಡಿ ಇದ್ವು ಇವಾಗ 50 ಗಾಡಿ ಸ್ಟಾರ್ಟ್ ಮಾಡಿದೀವಿ ನಾವು ಅದರಿಂದ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಹಂಗಾಗಿ ಮಾಡ್ತಾ ಇದೀವಿ ಇಲ್ಲಿ ಹೊಸದಾಗಿ ಬಂದು ಮಾಡಿದ್ವಿ ಬೇರೆ ಕಡೆ 8 ವರ್ಷ ಆಯ್ತು ಅಲ್ಲಿದ್ವಿ ಇಲ್ಲಿ ಬಂದ್ಬಿಟ್ಟು ಒಂದು 2 ವರ್ಷ ಆಯ್ತು ನಿಮ್ದು ಟೋಟಲ್ ಬ್ರಾಂಚ್ ಓಪನ್ ಮಾಡಿ 8 ವರ್ಷ ಮೇಲೆ ಆಯ್ತು 8 ವರ್ಷ ಮೇಲೆ ಆಯ್ತು ಎಲ್ಲ ಗಾಡಿಗಳೇ ಸರ್ ಎಲ್ಲ 23 24 22 ಎಲ್ಲ ಮಾಡ್ಲಿ ಗಾಡಿಗಳೇ ಇರೋದು ನಿಮ್ಗೆ 16 ಬೇಕಂದ್ರೆ 16 ಸಿಗುತ್ತೆ ಆ ಕಡೆ ಸೈಡ್ ಅಲ್ಲಿ ಇದೆ ಬೇಕಾದ್ರೆ ಎಲ್ಲಾ ಗಾಡಿ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಕರೆಕ್ಟ್ ಯಾರನ್ನ ವ್ಯೂವರ್ಸ್ ನಮ್ಮ ಫಾಲೋವರ್ಸ್ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಗಾಡಿ ತೊಗೊಳಕ್ ಬರಬೇಕು ಅಂದ್ರೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪಿಗೆ ಬಂದ್ಬಿಟ್ಟು ಗ್ಯಾಸ್ ಬಂಕ್ ಅಲ್ಲಿ ಒಂದು ಆಪೋಸಿಟ್ ಅಲ್ಲಿ ಒಂದು ರೋಡ್ ಇದೆ ಅಲ್ಲಿಂದ ಒಂದು 500 ಮೀಟರ್ ಕೆಳಗಡೆ ಬಂದ್ರೆ GKW ಲೇಔಟ್ ಸರ್ಕಲ್ ಬರುತ್ತೆ ಸರ್ಕಲ್ ಲೆಫ್ಟ್ ನಮ್ದಿದೆ ಇರೋದು ಸರ್ 100 ಮೀಟರ್ ಅಲ್ಲಿ ಲೆಫ್ಟ್ ಅಲ್ಲಿ ನಮ್ದಿದೆ ಹೆಚ್ಚಿನ ಮಾಹಿತಿಯಾಗಿ ನಾನು ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ ನಂಬರ್ಗೆ ಕಾಲ್ ಮಾಡಿದ್ರೆ ಗಾಡಿ ಡೀಟೇಲ್ಸ್ ಮತ್ತೆ ಲೊಕೇಶನ್ ಎಲ್ಲ ಬರುತ್ತೆ ಸರ್ ಏನ್ ಸಮಸ್ಯೆ ಇಲ್ಲ ಅಂತ ಕಳಿಸಿದ್ರೆ ನಾವು ಅವ್ರ ಡೀಟೇಲ್ಸ್ ಎಲ್ಲ ಹಾಕೊಡ್ತೀವಿ ಫುಲ್ ಡೀಟೇಲ್ ಗಾಡಿ ಲೊಕೇಶನ್ ಏನು ಮಾಹಿತಿ ಬೇಕು ಎಲ್ಲ ಸಿಗುತ್ತೆ ಲ್ಯಾಂಡ್ ಮಾರ್ಕ್ ಹೇಳೋದಾದ್ರೆ ಇಲ್ಲಿ DJ ಕಿಂಗ್ ಡ್ಯಾನ್ಸ್ ಕಂಪನಿ ಅಂತ ಒಂದು ಪಕ್ಕದಲ್ಲೇ ಇದೆ ಲ್ಯಾಂಡ್ ಮಾರ್ಕ್ ಅದು GKW ಲೇಔಟ್ ಬಂದ್ರೆ ಸಾಕು ಸರ್ ಲೆಫ್ಟ್ ಟರ್ನ್ ಆದ್ರೆ ಸಾಕು ನಮ್ಮ ಶೋರೂಮೇ ಇರೋದು ಡೈರೆಕ್ಟ್ ಇಲ್ಲಿಗೆ ಭೇಟಿ ಕೊಡ್ಬೋದು ನೀವು ಕೂಡ ನಿಮ್ಮ ಕನಸಿನ ಗಾಡಿನ ತಗೊಂಡು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾ ಬನ್ನಿ ಇವತ್ತು ಒಂದೊಂದಾಗಿ ಗಾಡಿ ಮಾಹಿತಿನ ತಿಳ್ಕೊಳ್ಳೋಣ ಸರ್ ಸ್ಟಾರ್ಟ್ ಮಾಡೋಣ ಓಕೆ ಸರ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್ ಇದ್ರ ಡೀಟೇಲ್ಸ್ ಕೊಡಿ ಸರ್ ಹಂಗೆ ಸರ್ ಇದು ZXi 24 ಮಾಡಲ್ ಸರ್ ಸಿಂಗಲ್ ಓನರ್ ZXi ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಫುಲ್ಲಿ ಲೋಡೆಡ್ ಮ್ಯಾಗ್ವೀಲ್ 36,000 ಡ್ರೈವಿಂಗ್ ಕಿಲೋಮೀಟರ್ ಓಡಿದೆ ಸರ್ ಇದು ನಿಮಗೆ ₹1 ಖರ್ಚಿಲ್ಲ ಸರ್ ತಗೊಂಡೋದ್ರೆ ಇದಕ್ಕೆ ಸರ್ ಒಂದು 7,70,000 ಹೇಳ್ತೀನಿ ಹತ್ರ ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ 1.5 ಲಕ್ಷ ಕೊಟ್ಟು ಸಾಕು ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್ ಇದು ಸಿಂಗಲ್ ಓನರ್ ಸರ್ ಬರೀ 36,000 ಕಿಲೋಮೀಟರ್ ಓಡಿರೋದು ಇದು ಒಳಗಡೆ ಇಂಟೀರಿಯರ್ ನೋಡಿ ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಲೆದರ್ ಆಫ್ ಪಲ್ಸರಿ ಸೀಟ್ ಕವರ್ ಬರುತ್ತೆ ಹಾಗೆ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಒಂದು ಒಳ್ಳೆ ಮೇಂಟೆನೆನ್ಸ್ ಅಲ್ಲಿ ಈ ಗಾಡಿ ಸಿಗ್ತದೆ ಹಾಗೆ ಪ್ಯಾನಿಕ್ ಬಟನ್ ಕೂಡ ಹಾಕ್ಸಿದ್ದಾರೆ ರೇಟ್ ಎಷ್ಟು ಅಂದ್ರೆ ಸರ್ 7,75,000 ಹೇಳ್ತೀವಿ ಪ್ಯೂರ್ ಪೆಟ್ರೋಲ್ ಸರ್ ಇದು ZXi ಟಾಪ್ ಎಂಡ್ ಬಂದ್ಬಿಟ್ಟು ಸಿಂಗಲ್ ಓನರ್ ಬಟ್ 7,75,000 ಹೇಳ್ತೀವಿ ಒಂದು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಯಾರನ್ನ ಲೋನ್ ಹೋಗ್ತೀನಿ ಅಂದ್ರೆ ಡೌನ್ ಪೇಮೆಂಟ್ ಸರ್ ಬರೀ 1.5 ಲಕ್ಷ ತಂದು ಕೊಟ್ಟರೆ ಮಾಡ್ಕೊಡ್ತೀವಿ ಸರ್ ಉಳಿದಿದ್ದು ಲೋನ್ ಆಗುತ್ತೆ ಸ್ನೇಹಿತರೆ ಹಾಗೆ ನಮಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಯೆಲ್ಲೋ ಬೋರ್ಡ್ ಅಲ್ಲಿ ಸರ್ ಇದು ಡೀಟೇಲ್ಸ್ ಸರ್ ಇದು 23 ಮಾಡಲು ಸಿಂಗಲ್ ಓನರ್ ಸರ್ ಇದು 60,000 ಡ್ರೈವಿಂಗ್ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ನೋಡಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಇಂಟೀರಿಯರ್ ಎಲ್ಲ 6.5 ಲಕ್ಷ ಹೇಳ್ತೀವಿ ಸರ್ 1.5 ಲಕ್ಷ ತಂದು ಕೊಟ್ಟರೆ ಲೋನ್ ಮಾಡ್ಕೊಡ್ತೀವಿ ಸರ್ ಫ್ಯೂಲ್ ಸರ್ ಪೆಟ್ರೋಲ್ ಸರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಪ್ಯೂರ್ ಪೆಟ್ರೋಲ್ ಅಲ್ಲಿ ಇದು ಕೂಡ ನಮಗೆ ಸಿಗುತ್ತೆ ಯೆಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಲೆದರ್ ಆಫ್ ಪಲ್ಸರಿ ಸೀಟ್ ಕವರ್ ಬರುತ್ತೆ ಹಾಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಒಂದು ಲಕ್ಸುರಿ ಮೇಂಟೆನೆನ್ಸ್ ಅಲ್ಲಿ ಈ ಗಾಡಿನೂ ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಯಾರಿಗಾದ್ರೂ ದುಡಿಯೋಕೆ ಬೇಕು ಅಂತ ಅಂದ್ರೆ ಹೊಸ ಗಾಡಿಗೆ ಹೋಗೋದು ಬದಲು ಈ ಗಾಡಿಗೆ ಬಂದ್ರೆ ನಿಮ್ಗೆ ಇನ್ನ 2 ರಿಂದ 3 ಲಕ್ಷ ಸೇವ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ಮತ್ತೊಂದು ಸರ್ ಇದಕ್ಕೆ ಡೌನ್ ಪೇಮೆಂಟ್ ಆದ್ರೆ ಎಷ್ಟು ಮಾಡ್ಬೇಕು ಸರ್ 1.5 ಲಕ್ಷ ಮಾಡಿದ್ರೆ ಸಾಕು ಸರ್ ಉಳಿದಿದ್ದು ಲೋನ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಗಾಡಿಗೆ ಜಸ್ಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಉಳಿದಿದ್ದು ಲೋನ್ ಮಾಡಿಸ್ಕೊತಾರೆ ಯಾರನ್ನ ದುಡಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸಿವಿಲ್ ಚೆನ್ನಾಗಿರ್ಬೇಕು ಸರ್ ಸಿವಿಲ್ ಚೆನ್ನಾಗಿರ್ಬೇಕು ಮತ್ತೆ ಸಿವಿಲ್ ಇಲ್ಲ ಲೋನ್ ಮಾಡ್ಕೊಡಿ ಅಂದ್ರೆ ಆಗಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಗಾಡಿನೂ ಕೂಡ ನಿಮಗೆ ಒಳ್ಳೆ ಮಾಡಲ್ ಗಾಡಿ ಸಿಗ್ತಾ ಇದೆ 2023 ಮಾಡಲು ಹಾಗೆ ಇನ್ನೊಂದು ನಮಗೆ ಮೆರೂನ್ ಕಲರ್ ಅಲ್ಲಿ ಇನ್ನೊಂದು ಯೆಲ್ಲೋ ಬೋರ್ಡ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್ ಇದು ಡೀಟೇಲ್ಸ್ ಸರ್ 2019 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಹಳ ಕ್ಲಾಸ್ ಆಗಿದೆ ಚೆನ್ನಾಗಿದೆ ನೋಡಿ ಒಂದ್ಸಲ ಇಂಟೀರಿಯರ್ ತೋರಿಸಿ
ಒಂದು 5,40,000 ಹೇಳ್ತೀನಿ ಸರ್. ಬಂದರೆ ಹೆಚ್ಚು ಕಮ್ಮಿಗೆ 5 ಲಕ್ಷ ಕೊಡ್ತೀನಿ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಸರ್ ಇದು ಫ್ಯೂಲು ಡೀಸೆಲ್ ಸರ್, ಇದು ಪ್ಯೂರ್ ಡೀಸೆಲ್ ಡೀಸೆಲ್. ವೇರಿಯಂಟಾ? ಓಕೆ ಓಕೆ, ಮಾಡಲ್ ಯಾವುದು ಅಂದ್ರಿ ಸರ್? ಸರ್ 2019 ಮಾಡಲು. 19 ಮಾಡಲು. ಪ್ಯಾನಿಕ್ ಬಟನ್ ಎಲ್ಲ ಇನ್ಸ್ಟಾಲೇಷನ್ ಇದೆ, ಎಲ್ಲ ಇದೆ, ಏನು ಸಮಸ್ಯೆ ಇಲ್ಲ. ಓಕೆ, ಕೋಟಿಂಗ್ ಪ್ರೈಸ್ ಎಷ್ಟು ಸರ್? ರೇಟ್ ಎಷ್ಟು ಕೊಟ್ಟು ಸರ್ 5,45,000 ಹೇಳ್ತೀನಿ. ಸ್ಟ್ರೈಟ್ ಬಂದರೆ 5 ಲಕ್ಷ ಕೊಡ್ತೀನಿ ಸರ್. ಅದರಿಂದ ಕಡಿಮೆ 1,20,000 ಕೊಟ್ಟು ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಯಾರನ್ನ ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಸ್ನೇಹಿತರೆ ಇದಕ್ಕೆ 1,20,000 ಪೇ ಮಾಡಿದ್ರೆ ಸಾಕು, ಉಳಿದಿದ್ದು ಲೋನ್ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಸ್ವಂತ ಮನೆ ಶೂರಿಟಿ ಬೇಕಾಗುತ್ತೆ. ಹೊರಗಡೆ ಇದ್ರೆ ಅವ್ರ ಲ್ಯಾಂಡು ಮನೆ ಅಲ್ಲೇ ಯಾರಿದ್ರು ನಡೀತೈತೆ. ಸ್ನೇಹಿತರೆ ಹಾಗೆ ನಮಗೆ ಇನ್ನೊಂದು ಗ್ರೇ ಕಲರ್ ಅಲ್ಲಿ ಯೆಲ್ಲೋ ಬೋರ್ಡ್ ಅಲ್ಲಿ ನಮಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಿದೆ ಸರ್. ಇದು ಡೀಟೇಲ್ಸ್ ಸರ್ 22 ಮಾಡಲು ಸಿಂಗಲ್ ಓನರ್ ಸರ್. ಎಲ್ಲ ವ್ಯಾಲಿಡ್ ಪೇಪರ್ ರನ್ನಿಂಗ್ ಇದೆ. ಓಕೆ, ಸಿಂಗಲ್ ಓನರ್, ಚೆನ್ನಾಗಿದೆ. ಇಂಟೀರಿಯರ್ ನೋಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೀವು ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಕೂಡ ಬರುತ್ತೆ. 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಯೆಲ್ಲೋ ಬೋರ್ಡ್ ಅಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಯಾರಿಗಾನ ದುಡಿಯೋರಿಗೆ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಅಂದ್ರೆ ಈ ಗಾಡಿನೂ ಕೂಡ ಟ್ರೈ ಮಾಡಬಹುದು. ಸರ್ ಓನರ್ ಎಷ್ಟಾಗಿದೆ ಸರ್? ಸರ್ ಸಿಂಗಲ್ ಓನರ್ ಸರ್. ಇದು 22 ಮಾಡಲು ಸಿಂಗಲ್ ಓನರ್, ವ್ಯಾಲಿಡ್ ಪೇಪರ್, ಎಲ್ಲ ಆಲ್ ಡಾಕ್ಯುಮೆಂಟ್ ರನ್ನಿಂಗು. ಓಕೆ ಸರ್ 5,80,000 ಹೇಳ್ತೀವಿ. ಸ್ಟ್ರೈಟ್ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಒಂದು 5,500 ಕೊಡ್ತೀವಿ ಸರ್. 1,50,000 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಮಾಡ್ಕೊಡ್ತೀವಿ ಸರ್. ಮತ್ತೊಂದು ನಮಗೆ ಆಪಲ್ ಶೇಪ್ ಅಲ್ಲಿ ಗ್ರೇ ಕಲರ್ ಅಲ್ಲಿ ಯೆಲ್ಲೋ ಬೋರ್ಡ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಸರ್ 24 CNG ವಿತ್ ಪೆಟ್ರೋಲ್. ಇದು ಓಕೆ, ಒಂದು 7,85,000 ಹೇಳ್ತಾ ಇದೀವಿ. ಒಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಪೆಟ್ರೋಲ್ ವಿತ್ CNG ಯಾರಿಗಾದ್ರೂ ಬೇಕು ಅಂತಂದ್ರೆ ಈ ಗಾಡಿ ಆಗುತ್ತೆ. ಪ್ರೈಸ್ ಬಗ್ಗೆ ಹೇಳ್ತೀನಿ ನಾನು. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಆಫ್ ಫುಲ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಒಂದು ಒಳ್ಳೆ ಮೇಂಟೆನೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು. CNG ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಅಂತಾನೆ ಹೇಳ್ಬೋದು ಯೆಲ್ಲೋ ಬೋರ್ಡ್ಗೆ. ಸರ್ ಏನು ಸರ್ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಿ? ಸರ್ 7,80,000 ಹೇಳ್ತೀವಿ. ಸ್ಟ್ರೈಟ್ ಬಂದ್ರೆ 7,500 ಲಕ್ಷ ಕೊಡ್ತೀವಿ ಸರ್. 7,80 ಹೇಳ್ತಾ ಇದ್ದೀರಾ? ಡೈರೆಕ್ಟ್ ಬಂದ್ರೆ ಇನ್ನ 7,500 ಲಕ್ಷಕ್ಕೆ ಕೊಟ್ಬಿಡ್ತೀವಿ. VXI ವೇರಿಯಂಟ್, ಎಲ್ಲ VXI ವೇರಿಯಂಟ್, ಒಂದು ZXI. ಸ್ನೇಹಿತರೆ ನೋಡ್ತಾ ಇರ್ಬೋದು, VXI ವೇರಿಯಂಟ್ ಅಲ್ಲಿ ನಿಮಗೆ ಪೆಟ್ರೋಲ್ ವಿತ್ CNG ಸಿಗ್ತಾ ಇರ್ತಕ್ಕಂಥ ಗಾಡಿ ಸಿಗ್ತಾ ಇದೆ ನಿಮಗೆ. ಹಾಗೆ ಮತ್ತೊಂದು ಆಪಲ್ ಶೇಪ್ ಅಲ್ಲಿ ನಮಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ಹೇಳಿ ಸರ್ 24 ಮಾಡಲು ಸಿಂಗಲ್ ಓನರ್ ಸರ್. ಇದು 24 ಮಾಡಲು ಸಿಂಗಲ್ ಓನರ್. ನೀವು ನೋಡಿ ಇಂಟೀರಿಯರ್ ವೈಸು, ಟೈರು 60,000 ಕಿಲೋಮೀಟರ್ ಓಡಿದೆ. 60,000 ರನ್ ಆಗಿದೆಯಾ? ಹೌದು. ಓಕೆ ಸರ್, ಇದು ಫ್ಯೂಲ್ ಸರ್ ಪೆಟ್ರೋಲ್, ಪ್ಯೂರ್ ಪೆಟ್ರೋಲು. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಮೇಂಟೆನೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು. 2024 ಮಾಡಲು ಸಿಂಗಲ್ ಓನರ್ ಅಲ್ಲಿ ಇದು ಕೂಡ ಸಿಗ್ತಾ ಇದೆ ಸರ್. ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀವಿ ಸರ್? ಸರ್ 6,60,000 ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಬಂದ್ರೆ ಇಲ್ಲಿ ಮುಂದೆ ಬಂದ್ಬಿಟ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಒಂದು 6,30,000 ಫೈನಲ್ ಕೊಡ್ತೀವಿ ಸರ್. ಸ್ನೇಹಿತರೆ 6,50 ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಒಂದೇ ವರ್ಷದ ಗಾಡಿ ಅಲ್ಲ ಸರ್? ಹೌದು, 23 ಮಾಡಲು. ಇಷ್ಟು ಕಡಿಮೆ ರೇಟ್ಗೆ ಯಾರು ಕೊಡ್ತಾ ಇಲ್ಲ ಅನ್ಸುತ್ತೆ. ನಾನು ಸುಮಾರು ಕಡೆ ವಿಡಿಯೋ ಮಾಡಿದ್ದೀನಿ. 6,30,000 ಫೈನಲ್ ಆಗುತ್ತೆ. ನಿಮ್ಗಿನ್ನ ಹೆಚ್ಚಿನ ಮಾಹಿತಿಗಾಗಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ಅವ್ರು ಬಂದ್ರು ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕಡಿಮೆ ಆಗುತ್ತೆ. ಓಕೆ, ನಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಮತ್ತೊಂದು 7 ಸೀಟರ್ ಅಲ್ಲಿ ಮಾರುತಿ ಎರ್ಟಿಗಾ ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 22 ಮಾಡಲ್ ಸಿಂಗಲ್ ಓನರ್ ಸರ್. ವ್ಯಾಲಿಡ್ ಪೇಪರು, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಟೈರು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ನಿಮಗೆ. ಓಕೆ ಸರ್, ಇದೊಂದು 8,70,000 ಹೇಳ್ತೀವಿ. ಒಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ 7 ಸೀಟರ್ ನಿಮಗೆ ಗಾಡಿ ಸಿಗ್ತಾ ಇದೆ, ಮಾರುತಿ ಸುಜುಕಿ ಎರ್ಟಿಗಾ. ಇದು ಫ್ಯೂಲ್ ಸರ್ CNG ವಿತ್ ಪೆಟ್ರೋಲ್, ಕಂಪ್ನಿ ಫಿಟೆಡ್ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಲೆದರ್ ಆಫ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಪೆಟ್ರೋಲ್ ವಿತ್ CNG ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. 7 ಸೀಟರ್ ಅಲ್ಲಿ CNG ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸರ್. ಏನು ಕೊಟ್ಟು ಮಾಡ್ತೀವಿ ಸರ್ ಪ್ರೈಸ್? ಸರ್ 8,80,000 ಹೇಳ್ತಾ ಇದೀವಿ. ಸ್ಟ್ರೈಟ್ ಬಂದ್ರೆ 8,500. ಅದೆಲ್ಲ ಒಂದು ಚೂರು ನೆಗೋಷಿಯಬಲ್ ಆಗುತ್ತೆ. ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಈ ಗಾಡಿ ಸಿಗುತ್ತೆ ಸರ್. ಓನರ್ ಎಷ್ಟಾಗಿದೆ ಅಂದ್ರೆ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಎಲ್ಲ ನಮ್ಮ ಹತ್ರ ಇರೋವೆಲ್ಲ ಸಿಂಗಲ್ ಓನರ್ ಸರ್. ಸಿಂಗಲ್ ಸೆಕೆಂಡ್ ಅಷ್ಟೇ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಸಾರ್ಗೆ ಕಾಲ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಮುಂದಿನ ಗಾಡಿಗೆ ಹೋಗ್ಬಿಡೋಣ. ಸ್ನೇಹಿತರೆ ನಮಗೆ ಮತ್ತೊಂದು ಗ್ರೇ ಕಲರ್ ಅಲ್ಲಿ ಯೆಲ್ಲೋ ಬೋರ್ಡ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಸರ್ 23 ಮಾಡಲು ಸಿಂಗಲ್ ಓನರ್ ಸರ್. ಒಂದು 6,50,000 ಹೇಳ್ತಿದ್ವಿ. ಎದುರುಗಡೆ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರ್ ಅಲ್ಲ ಸರ್? ಹೌದು, ಎಲ್ಲ ಸಿಂಗಲ್ ಓನರ್. ಗಾಡಿ ಎಷ್ಟು ಚೆನ್ನಾಗಿದೆ ಸರ್? ಸರ್ 65,000 ಓಡಿದೆ. ಕೇವಲ 65,000 ಅಷ್ಟೇ? ಹೌದು ಅಷ್ಟೇ. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರಬಹುದು, ಲೆದರ್ ಆಫ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಯೆಲ್ಲೋ ಬೋರ್ಡ್ಗೆ ದುಡಿಯೋದಕ್ಕೆ ಅಂತಾನೆ ಸುಮಾರು ಗಾಡಿಗಳಿದೆ ಸ್ನೇಹಿತರೆ. ಎಲ್ಲ ಮಾಡೆಲ್ ಗಾಡಿಗಳೇ ಇವ್ರ ಹತ್ರ ಇರೋದು, ಸ್ವಿಫ್ಟ್ ಡಿಸೈರ್ ಗಾಡಿಗಳು ಸರ್. ಓನರ್ ಸಿಂಗಲ್ ಓನರಾ? ಹೌದು, ಸಿಂಗಲ್ ಓನರ್ ಸರ್. ಇದು ಕೂಡ ನೋಡಿ ಚೆನ್ನಾಗಿದೆ. ಸಿಂಗಲ್ ಓನರ್. ನಿಮ್ ತೊಗೊಂಡ್ರೆ ಒಂದು 10 ರೂಪಾಯಿ ಖರ್ಚಿಲ್ಲ ಸರ್. ತಗೋಬಹುದು, ಫ್ಯೂಲ್ ಹಾಕ್ಸ್ಕೊಳ್ಳೋದು, ಓಡ್ತಾ ಇರೋದು. ಹೌದು ಅಷ್ಟೇ. ಇದು ಫ್ಯೂಲ್ ಯಾವ್ದು ಅಂದ್ರಿ ಸರ್? ಪೆಟ್ರೋಲ್ ಸರ್. ಪ್ಯೂರ್ ಪೆಟ್ರೋಲ್. ಓಕೆ. ಮಹೇಂದ್ರ ಮರಾಜಾದಲ್ಲಿ 8 ಸೀಟರ್
ಒಂದು ಎಲ್ಲೋ ಬೋರ್ಡಲ್ಲಿ ಸಿಗ್ತಾ ಸಿವಿಲ್ ಇದೆ. ಗಾಡಿ ಸರ್. ಇದರ ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ 2019 ಮಾಡಲ್ ಸರ್ ಇದು. ಗಾಡಿ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿದೆ ಅಷ್ಟೇ. ನಿಮ್ಗೆ ಏನು ಇಲ್ಲ, 7 ಸೀಟರು, ಎಲ್ಲಿ ಬೇಕಾರೋ ಅದು. ಓಕೆ, ನೀವು ತುಂಬಾ ಚೆನ್ನಾಗಿದೆ, ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. 3,60,000 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಓಕೆ, 360 ಅದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಕಡಿಮೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು 7 ಸೀಟರಲ್ಲಿ ಈ ಗಾಡಿ ಸಿಗ್ತಾ ಇದೆ. ಲೆದರ್ ಆಫ್ ಫುಲ್ ಸೀಟ್ ಕವರ್ ಬರುತ್ತೆ, ಹಾಗೆ AC, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಈ ಗಾಡಿಗೆ. ಯಾರಿಗಾರು ಒಂದು ಲೋ ಬಜೆಟ್ ಅಲ್ಲಿ ಬೇಕು ಅಂತಂದ್ರೆ ಈ ಗಾಡಿನ ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ಹಾಗೆ ನಮಗೆ ಮತ್ತೊಂದು ಲೋ ಬಜೆಟ್ ಅಲ್ಲಿ ಟಾಟಾ ಇಂಡಿಕಾ ಸಿಗ್ತಾ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್ ಟಾಟಾ ಇಂಡಿಕಾ 15 ಮಾಡಲ್ ಸರ್. 75,000 ಕೊಟ್ಬಿಡ್ತೀವಿ ಸರ್. ಕೇವಲ 75,000. 75,000 ಕೊಟ್ಬಿಡ್ತೀವಿ. ಸ್ನೇಹಿತರೆ ನೋಡಿ, ಇಂಥ ಆಫರ್ ಯಾರಿಗುಂಟು, ಯಾರಿಗಿಲ್ಲ. ದುಡಿಯಕ್ಕೆ ಅಂತಾನೆ ಒಂದು ಆಟೋ ರೇಟಲ್ಲಿ ಗಾಡಿ ಸಿಕ್ಬಿಡುತ್ತೆ. ನೀವು ಯಾವುದೋ ಒಂದು ಆಟೋ ತೊಗೊಳಕ್ ಹೋದ್ರೂ ಸೆಕೆಂಡ್ಸ್ ಆಟೋ ತೊಗೊಳಕ್ ಹೋದ್ರೂ 1.5 ಲಕ್ಷ ಆಗುತ್ತೆ. ನೋಡಿ, ಇದು ಒಂದು ಒಳ್ಳೆ ಮಾಡಲು, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಕೂಡ ಬರುತ್ತೆ ಸರ್. 75,000 ಒಂದೇ ತಿಂಗಳ ದುಡ್ಕೊಬಿಡ್ತಾರೆ ಸರ್. 1 ತಿಂಗಳ 2 ತಿಂಗಳಲ್ಲೇ ದುಡ್ಕೊಬಿಡ್ತಾರೆ. ಸ್ನೇಹಿತರೆ ನೋಡಿ, ಇದಕ್ಕೆ 75,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೆಷಿಬಲ್ ಆಗುತ್ತೆ ಯಾರನ್ನ ಬಂದ್ರೆ, ಅಲ್ವಾ ಸರ್? ಸ್ನೇಹಿತರೆ ನಮಗೆ ಮತ್ತೊಂದು ಮಹೇಂದ್ರದಲ್ಲಿ ವೆರಿಟೋ ಸಿಗ್ತಾ ಇದೆ, ಎಲ್ಲೋ ಬೋರ್ಡ್ ಸರ್. ಇದ್ರ ಡೀಟೇಲ್ಸ್ ಸರ್. ಮಹೇಂದ್ರ ವೆರಿಟೋ ಬಂದ್ಬಿಟ್ಟು 2016 ಮಾಡಲ್ ಸರ್. ಇದು 16 1,80,000 ಹೇಳ್ತಾ ಇದೀವಿ. ನಿಮ್ ಕಡೆ ಇದ್ದ ಬಂದ್ರೆ ಸರ್ 1,65,000 ಕೊಟ್ಬಿಡ್ತೀವಿ ಸರ್. ಸಡನ್ ಗಾಡಿ ಸಡನ್ ಬೇಕಲ್ಲ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಡೀಸೆಲ್ ವೇರಿಯಂಟ್ ಅಲ್ಲಿ ನಮಗೆ ಈ ಗಾಡಿ ಸಿಗ್ತಾ ಇದೆ. ಎಲ್ಲೋ ಬೋರ್ಡ್ ಅಲ್ಲಿ ದುಡಿಬೇಕು ಅಂದ್ರೆ ಮಹೇಂದ್ರ ವೆರಿಟೋ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಇನ್ನೊಂದ್ಸರಿ ಹೆಂಗೆ ಸರ್? 1,80,000 ಹೇಳ್ತೀವಿ. ನಿಮ್ ಕಡೆ ಇದ್ದ ಬಂದ್ರೆ 1,60,000 ಕೊಟ್ಬಿಡ್ತೀವಿ ಸರ್. ಸ್ನೇಹಿತರೆ 160ಕ್ಕೆ ಫೈನಲ್ ಆಗುತ್ತೆ. ಇದು ಕೂಡ ನಮಗೆ ಎಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಸ್ನೇಹಿತರೆ ನಮಗೆ ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ಎಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್. 23 ಮಾಡಲು, ಸಿಂಗಲ್ ಓನರ್ ಸರ್. ವ್ಯಾಗನರ್ ಪ್ಯೂರ್ ಪೆಟ್ರೋಲ್. ಓಕೆ, ಸೂಪರ್ ಆಗಿದೆ ಗಾಡಿ. ಏನು ಜಾಸ್ತಿನೂ ಓಡಿಲ್ಲ, ಏನಿಲ್ಲ. ಇಂಟೀರಿಯರ್ ವೈಸ್ ಎಲ್ಲ ನೋಡ್ಕೊಂಡ್ರೆ ಚೆನ್ನಾಗಿದೆ. 4 VXi ಇದು. VXi ವೇರಿಯಂಟ್. VXi ವೇರಿಯಂಟ್ ಸರ್. 5.5 ಲಕ್ಷ ಹೇಳ್ತಾ ಇದೀನಿ. ನಿಮ್ ಕಡೆ ಇದ್ದ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಕಂಪನಿಯಿಂದ ಏನು ಬಂದಿತ್ತು ಅದೇ ಸೀಟ್ ಕವರ್ ಅಲ್ಲಿ ಇದೆ. ಹಾಗೆ AC, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಎಲ್ಲೋ ಬೋರ್ಡ್ ಅಲ್ಲಿ ದುಡಿಯೋರಿಗೆ ಅಂತಾನೆ ಮಾಡಿಸಿದ ಗಾಡಿ ಅಂದ್ರೆ ನಮ್ಮ ಮಾರುತಿ ವ್ಯಾಗನರ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಇನ್ನೊಂದ್ಸರಿ ಹೆಂಗೆ ಸರ್? 5.5 ಲಕ್ಷ ಹೇಳ್ತೀನಿ. ನಿಮ್ ಕಡೆ ಇದೆ ಬಂದ್ರೆ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕಡಿಮೆ ಆಗುತ್ತೆ. ಇನ್ನೂ ಕಡಿಮೆ ಆಗುತ್ತೆ. ಮಾಡಲ್ ಯಾವ್ದು ಅಂದ್ರೆ ಸರ್? 23 ಮಾಡಲ್, ಸಿಂಗಲ್ ಓನರ್ ಸರ್. ಸ್ನೇಹಿತರೆ 2023 ಮಾಡಲ್, ಸಿಂಗಲ್ ಓನರು, 5.5 ಲಕ್ಷ ಹೇಳ್ತಿದ್ದಾರೆ. ಇನ್ನ ಕಡಿಮೆ ಆಗುತ್ತೆ. ನೀವು ತಗೋಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇಟ್ಟು ಶೋರೂಮ್ ಹತ್ರ ಬಂದ್ರೆ ಇನ್ನ ಕಡಿಮೆ ಆಗುತ್ತೆ ಅಲ್ವಾ ಸರ್? ಹೌದು. ಓಕೆ, ಹಾಗಿದ್ರೆ ನಮಗೆ ಮತ್ತೊಂದು ಎಲ್ಲೋ ಬೋರ್ಡ್ ಅಲ್ಲಿ ಫೋರ್ಡ್ ಅಲ್ಲಿ ಸಿಗ್ತಾ ಇದೆ ಸರ್. ಇದು ಯಾವ ವೇರಿಯಂಟ್ ಸರ್ ಫೋರ್ಡ್ ಅಲ್ಲಿ? ಸರ್ ಫೋರ್ಡ್ ಅಲ್ಲಿ ಇದು ಮಿಡಲ್ ವೇರಿಯಂಟ್. ನೀವು ರಾಸ್ಬೆರಿ ಅಂತನಾ? ಸಡನ್ ವೆಹಿಕಲ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಫೋರ್ಡ್ ಅಲ್ಲಿ ಸಿಗ್ತಾ ಇದೆ, ಎಲ್ಲೋ ಬೋರ್ಡ್ ಅಲ್ಲಿ ದುಡಿಯೋದಕ್ಕೆ ಅಂತಾನೆ ಸರ್. ಏನ್ ಕೊಟ್ಟು ಮಾಡ್ತಿದ್ದೆ ಪ್ರೈಸ್? ಸರ್ 3.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಕಡೆ ಇದ್ದ ಬಂದ್ರೆ ಒಂದು 3,25,000 ಕೊಡ್ತೀವಿ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, 3.5 ಲಕ್ಷ ಕೋಟಿಂಗ್ ಪ್ರೈಸು. ಯಾರನ್ನ ತಗೋಬೇಕು ಅಂತ ಬಂದ್ರೆ ಇನ್ನೂ ಒಂದು 50,000 ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡ್ ಅಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನೀವು ಸುಮಾರು ಒಂದು 30 ಗಾಡಿವರೆಗೂ ಇರೋದ್ರಿಂದ ಒಂದೇ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಕ್ ಆಗ್ತಿಲ್ಲ. ಆದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ಇದರ ಮುಂದುವರೆದ ಭಾಗವಾಗಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದು ಪಾರ್ಟ್ 2 ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.